ಕೆಲವರು ಮಾತನಾಡಿದರೆ ಬೆಂಕಿ ಹತ್ತದ, ಇನ್ನು ಕೆಲವು ಮಾತನಾಡಿದರೆ ಮನೆಯಲ್ಲಿ ದೀಪ ಬೆಳಗುತ್ತದೆ. ದೀಪ ಬೆಳಗಿಸುವುದು ಬೆಂಕಿ ಹಚ್ಚೋದು ಬಹಳ ವ್ಯತ್ಯಾಸ ಇದೆ ನೋಡ್ರಿ. ದೀಪ ಜಲತೆ ಜಲಾತೆ ಜಗ್ಮಗಾತೆ ರಹೆ ಅಂತ ದೀಪ ಬೆಳಗಿಸುವುದು ದೀಪ ಮುಡಿಸೋದು ಬಹಳ ವ್ಯತ್ಯಾಸ ಇದೆ. ಮನ್ಯಾಗ ಕಡ್ಡಿ ಕೊರೆದು ದೇವ್ರ ಮುಂದೆ ಒಂದು ಬತ್ತಿಗೆ ಅಂಟಿಸಿದ್ರಿ ಅಂತಂದ್ರೆ ದೀಪ ಮುಡಿಸೋದು ಅಂತಾರೆ. ಮಗ್ಲ ಮನೆ ಬಣವಿಗೆ ಹಚ್ಚ್ರಿ, ಅದನ್ನ ಏನಂತಾರೆ? ಬೆಂಕಿ ಹಚ್ಚೋದಂತಾರೆ ಇಲ್ರಿ. ದೇವ್ರ ಮನ್ಯಾಗ ಕಡ್ಡಿ ಕೊರೆದ್ರಿ ಅಂದ್ರೆ ದೀಪ ಮುಡಿಸೋದು ಅಂತಾರ. ಮಗ್ಲ ಮನೆಯವ್ರ ಬಣವಿಗೆ ಕೊರೆದ್ರಿ ಅಂತಂದ್ರೆ ಬೆಂಕಿ ಹಚ್ಚೋದು ಅಂತಾರ. ನಮ್ಮೊಳಗಿರುವ ಅಜ್ಞಾನವನ್ನು ಕಳೆಯುವಂಥ ದೀಪವನ್ನು ಮುಡಿಸ್ಲಿಕ್ಕೆ ನಾವು ಬಂದೇವೆ ಹೊರತು ಬೆಂಕಿ ಹಚ್ಚಕ್ಕೆ ನಾವು ಬಂದಿಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸ್ಬೇಕು. ಭಾಳ ಮಂದಿ ದೀಪ ಹಚ್ತಾರ. ಆ ದೀಪವನ್ನು ಬೆಳಗಿಸುವ ಉದ್ದೇಶ ಏನಂದರೆ ಹಾಗೆ ನಮ್ಮೊಳಗಿನ ದುರ್ಗುಣಗಳು, ದುರಾಚಾರಗಳು, ದುರ್ನೀತಿಗಳು ಅನ್ನುವಂಥದ್ದು ಸುಟ್ಟು ಜ್ಞಾನದ ಬೆಳಕು ನಮ್ಮಲ್ಲಿ ಬರಲಿ ಅನ್ನುವುದಕ್ಕಾಗಿ ದೀಪವನ್ನು ಬೆಳಗಿಸ್ಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೆ ಭವಿಷ್ಯತಿ ಅಂತ ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ. ಎಲ್ಲೋ ಮಾಡಿರುವಂಥ ಪಾಪಗಳನ್ನು ಎಲ್ಲಿ ತೊಳ್ಕೊಳ್ಬೇಕು ಅಂತಂದರೆ ಮಹಾತ್ಮರ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ತೊಳೆದುಕೊಳ್ಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಾವು ಪಾಪ ಮಾಡಿದ್ವಿ ಅಂತಂದ್ರೆ ವಜ್ರದ ಮೇಲೆ ಬರದ ಹಾಗೆ ಆಗ್ತದೆ ಎನ್ನುವುದು ಸುಭಾಷಿತಕಾರರ ಆಶೆಯಾಗಿದೆ. ಅದಕ್ಕೆ ನೀವು ಮಾಡಿರುವ ಪಾಪಕರ್ಮಗಳನ್ನು ತೊಳೆದುಕೊಳ್ಳುವಂತಹ ಒಂದು ಶ್ರೇಷ್ಠ ವಾಷಿಂಗ್ ಸೆಂಟರ್ ಯಾವುದು ಅಂತಂದರೆ ಸಿದ್ದಪ್ಪಜ್ಜನ ತಪಕ್ಷೇತ್ರ ಅನ್ನುವಂಥದ್ದು ನಾವ್ಯಾರೂ ಕೂಡ ಮರೆಯಬಾರ್ದು. ಇಷ್ಟೆಲ್ಲ ಸಾವಿರ ಜನ ಇಲ್ಲಿ ತಾವೆಲ್ಲ ಕುಳಿತಿದ್ದೀರಿ. ಭಾರತ ದೇಶ ಅತ್ಯಂತ ಪವಿತ್ರವಾದಂತಹ ಭೂಮಿ ಇದು. ಚಿಕಾಗೋ ನಗರದಲ್ಲಿ ಭಾಷಣವನ್ನು ಮಾಡಿದಂಥ ಸ್ವಾಮಿ ವಿವೇಕಾನಂದರು ಭಾರತದ ಗರಿಮೆಗಳನ್ನು ತಮ್ಮ ಭಾಷಣದ ಮೂಲಕ ಪ್ರಸ್ತುತಪಡಿಸಿ ಜಗತ್ತಿನ ಜನರ ಮನಸ್ಸನ್ನು ಗೆದ್ದಂತಹ ಸ್ವಾಮಿ ವಿವೇಕಾನಂದರು ವಿದೇಶದ ಯೋಗವನ್ನು, ಅಲ್ಲಿರುವ ಎಲ್ಲ ಭೋಗ ಲಾಲಸೆಗಳನ್ನು ಬಿಟ್ಟು ಭಾರತಕ್ಕೆ ಬಂದಾಗ ಭಾರತದ ಮಣ್ಣನ್ನು ಮೈಮೇಲೆ ಎರಚಿಕೊಳ್ತಾರೆ, ಮೈಮೇಲೆ ಸುರಿದುಕೊಳ್ತಾರೆ. ಅಲ್ಲಿರುವಂಥ ಸಮೀಪದಲ್ಲಿರುವ ಜನರು ಕೇಳ್ತಾರೆ, ಸ್ವಾಮಿ ತಾವು ತಮ್ಮ ಭಾಷಣದ ಮೂಲಕ ಜಗತ್ತಿನ ಜನರ ಮನಸ್ಸನ್ನು ಸೆಳೆದಿರುವಂಥವರು ಇಲ್ಲಿ ಬಂದು ಮಣ್ಣನ್ನು ಮೈಮೇಲೆ ಹಾಕ್ಕೊಳ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಇಲ್ಲಿಯವರೆಗೆ ಭೋಗ ಭೂಮಿಯಲ್ಲಿ ಅಡ್ಡಾಡಿ ಬಂದಿದ್ದೇನೆ. ಭಾರತ ಅಂದರೆ ಇದು ಯೋಗಿಗಳ ಯೋಗ ಭೂಮಿ. ಇದನ್ನು ಮೈಮೇಲೆ ಹಾಕ್ಕೊಂಡ್ರೆ ಮೈ ಮತ್ತು ಮನಸ್ಸನ್ನು ಶುದ್ಧಗೊಳಿಸುವ ಶಕ್ತಿ ಈ ಮಣ್ಣಿಗೆ ಇದೆ ಅನ್ನುವುದನ್ನು ಅವ್ರು ಹೇಳ್ತಾರೆ. ಹಾಗೆ ನೀವೆಲ್ಲರೂ ನೆಲದ ಮೇಲೆ ಕುಳಿತುಕೊಂಡಿದ್ದೀರಿ. ನಿಮ್ಮ ಮನ್ಯಾಗ ಲಕ್ಷ ರೂಪಾಯಿಯ ಸೋಫಾ ಸೆಟ್ಗಳಿದ್ದಾವೆ, ಲಕ್ಷ ರೂಪಾಯಿಯ ಅನೇಕ ರೀತಿಯಾದಂತಹ ಕುರ್ಚಿಗಳು, ಪಲ್ಲಂಗಗಳು, ಕಾಟಗಳು ನಿಮ್ಮಲ್ಲಿ ಸಿಗಲಿಕ್ಕೆ ಸಾಧ್ಯ. ಆದರೆ ಈ ಮಣ್ಣಿನಲ್ಲಿ ಯಾಕೆ ಕುಳಿತಿದ್ದೀರಿ ಅಂತಂದರೆ ಇದು ಕೇವಲ ಮಣ್ಣಲ್ಲ, ಸಿದ್ದಪ್ಪಜ್ಜನ ಪಾದಧೂಳಿಯಿಂದ ಈ ಮಣ್ಣು ಪವಿತ್ರವಾದ ಭಸ್ಮ ಆಗಿದೆ ಅನ್ನೋ ಕಾರಣಕ್ಕೆ ನೀವೆಲ್ಲ ಕೆಳಗೆ ಕುಳಿತಿದ್ದೀರಿ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಅದೇ ಕಾರಣದಿಂದ ಮಹಾತ್ಮರ ಶಕ್ತಿ ಬಹಳ ದೊಡ್ಡದಾಗಿರುವಂಥದ್ದು. ಅವರು ಇಲ್ಲಿ ಬಂದು ಕುಳಿತುಕೊಳ್ತಿದ್ರು, ಅನುಷ್ಠಾನ ಮಾಡ್ತಿದ್ರು. ಮೌನದಿಂದ ಇಲ್ಲಿನ ಮಣ್ಣಿನ ಕಣಕಣಗಳಲ್ಲಿ ಕೂಡ ದೈವಿ ಶಕ್ತಿಯನ್ನು ತುಂಬಿದ್ದಾರೆ ಎನ್ನುವ ಕಾರಣದಿಂದ ಸಿದ್ದಪ್ಪಜ್ಜನವರನ್ನು ಎಷ್ಟು ಹಾಡುವುದು, ಹೊಗಳುವುದು, ಕೊಂಡಾಡುವುದು, ಪೂಜಿಸುವುದು, ಭಜಿಸುವುದು, ಪ್ರಾರ್ಥಿಸುವುದು ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ. ಅವರೂ ನಿಮ್ಮ ಹಾಗೆ ಮನುಷ್ಯರಾಗೇ ಇದ್ಕೊಂಡ್ರು. ಅವರು ಗಾಳಿ, ನೀರು, ಆಹಾರವನ್ನೇ ಸ್ವೀಕಾರ ಮಾಡಿದರು. ಆದರೆ ಕೂಡಲ ಸಂಗನ ಶರಣರು ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಬಸವಣ್ಣನವರ ವಚನದ ಆಶಯದಂತೆ ಬದುಕಿದಂಥವರು ಸದ್ಗುರು ಸಿದ್ದಪ್ಪಜ್ಜನವರು. ಅವರ ಬದುಕನ್ನು ಎಷ್ಟು ಮೀಸಲಾಗಿರಿಸಿದರು ಅಂತಂದರೆ ನಿಮ್ಮ ಬದುಕೂ ಇದೆ, ನಿಮ್ಮ ದೇಹವೂ ಕೂಡ ಇದೆ. ಒಂದು ಕುಟುಂಬಕ್ಕಾಗಿ ಯಾರು ಬದುಕ್ತಾರೆ ಅಂಥವರನ್ನು ಕೇವಲ ಕುಟುಂಬದವರು ಮಾತ್ರ ಸ್ಮರಣೆಯಲ್ಲಿ ಇಟ್ಕೊಳ್ತಾರೆ. ಯಾರ ಬದುಕು ಇಡೀ ಸಮಾಜಕ್ಕಾಗಿ ಅರ್ಪಣೆಯಾಗಿರ್ತದೆ ಅಂಥವರನ್ನು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನೆನೆಸ್ತಾರೆ ಎನ್ನುವುದಕ್ಕೆ ಈ ಸದ್ಗುರು ಸಿದ್ದಪ್ಪಜ್ಜನವರ ಸ್ಮರಣೆಯೇ ನಮಗೆಲ್ಲ ಕಾರಣವಾಗಿದೆ ಎನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೆಯಬಾರದು. ಅದೇ ಕಾರಣದಿಂದ ಇವತ್ತು ಇಂಥ ಎತ್ತ ನೋಡಿದಡತ್ತ ಸ್ವಾರ್ಥರ ಲಾಪ, ಎತ್ತ ನೋಡಿದಡತ್ತ ಅರ್ಥಿಗಳ ಅನರ್ಥಿಗಳ ಮೇಳಾಪ, ಎತ್ತ ನೋಡಿದಡತ್ತ ಪಾರಮಾರ್ಥಿಗಳೇ ಅಪರೂಪ ಅನ್ನುವಂತಹ ದಿನಮಾನದಲ್ಲಿ ಸಿದ್ದಪ್ಪಜ್ಜನವರ ಭಕ್ತರು ಎಷ್ಟು ದೊಡ್ಡ ಸ್ನೇಹ, ಸಂಸ್ಕಾರ, ಸಂಸ್ಕೃತಿ, ಸೌಹಾರ್ದತೆ, ಒಂದು ಭಾವೈಕ್ಯತೆಯ ಭಾವದಿಂದ ಕೂಡಿದ್ದೀರಿ ಅಂತಂದರೆ ಹೇಗೆ ಗಾಳಿಗೆ ಜಾತಿ ಇಲ್ಲ, ನೀರಿಗೆ ಜಾತಿ ಇಲ್ಲ, ಬೆಳಕಿಗೆ ಜಾತಿ ಇಲ್ಲ, ಎಲ್ಲದಕ್ಕೂ ಹೇಗೆ ಜಾತಿ ಇಲ್ಲವೋ ಹಾಗೆ ನೀವು ಸಿದ್ದಪ್ಪಜ್ಜನ ಕ್ಷೇತ್ರಕ್ಕೆ ಬಂದಾಗ
ಜಾತಿಯನ್ನು ಮರೆತು ನೀವೆಲ್ಲ ಭಕ್ತಿಯಿಂದ ಸಿದ್ದಪ್ಪಜ್ಜನವನ್ನು ಸ್ಮರಣೆ ಮಾಡ್ತಾ ಇದ್ದೀರಿ. ನಿಮ್ಮನ್ನೆಲ್ಲ ನೋಡಿದರೆ ನಮಗೆ ಹೀಗೆ ಅನ್ನಿಸ್ತದೆ, ಹೇಗೆ ಒಂದು ಮನೆಗೆ ಹೋಗುವಾಗ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗುವಾಗ ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ಬಂದಿರ್ತೀರಿ, ಹಾಗೆ ಈ ಪುಣ್ಯಕ್ಷೇತ್ರಕ್ಕೆ ಬರುವಾಗ ಜಾತಿ ಮತ್ತು ಪಕ್ಷ ಅನ್ನುವಂಥದ್ದನ್ನು ಹೊರಗೆ ಬಿಟ್ಟು ಭಕ್ತಿಯನ್ನು ಮಾಡಲಿಕ್ಕೆ ಮಾತ್ರ ಇಲ್ಲಿ ಬಂದಿದ್ದೀರಿ ಅಂತ ನಿಮ್ಮನ್ನೆಲ್ಲ ನೋಡಿದರೆ ಅನ್ನಿಸ್ತದೆ. ಅಂತಹ ಭಕ್ತಿ ಶ್ರದ್ಧೆಯಿಂದ ಸ್ಮರಿಸುವುದೇ ಸಿದ್ದಪ್ಪಜ್ಜನವರ ಪುಣ್ಯದ ವಿಶೇಷ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಅವರ ಬದುಕು ಭಗವಂತನಿಗೆ ಮೀಸಲಾಗಿರಿಸಿರುವಂಥದ್ದು. ನಮ್ಮ ಬದುಕು ಕೂಡ ಇದೆ, ಅವರ ಬದುಕು ಕೂಡ ಹಾಗೇ ಇತ್ತು ಅನ್ನುವಂಥದ್ದು. ಆದರೆ ವ್ಯತ್ಯಾಸ ಇಷ್ಟೇ, ಅವರ ಬದುಕು ಭಗವಂತನಿಗಾಗಿ ಮೀಸಲ. ಅವರ ಬದುಕು ಕೂಡಲ ಸಂಗನ ಶರಣರು ಒಲಿಸ ಬಂದ ಪ್ರಸಾದ ಕಾಯ. ಇದು ಭಗವಂತನನ್ನು ಒಲಿಸ ಬಂದಿರಲಿಕ್ಕೆ ಮೀಸಲಾಗಿರಿಸಿರುವಂಥದ್ದು. ಆದರೆ ನಿಮ್ಮ ಕಾಯ ಕೆಲವ್ರದ್ದು ಹೆಂಡತಿಗೆ ಮೀಸಲಾಗಿರ್ತದೆ, ಕೆಲವು ಗಂಡನಿಗೆ ಮೀಸಲಾಗಿರ್ತದೆ, ಇನ್ನೂ ಕೆಲವುದು ಯಾವುದ್ಯಾವುದಕ್ಕೋ ಚಟಗಳಿಗೆ ಮೀಸಲಾಗಿರುವಂತಹ ಕಾಯಗಳನ್ನು ನಾವು ನೋಡ್ತೇವೆ. ಆದರೆ ಕಾಯ ಒಂದು ರೀತಿಯಾದಂತಹ ಪ್ರಸಾದ ಕಾಯ ಆಗಬೇಕು ಅನ್ನುವಂಥದ್ದು. ಈ ಕಾಯಕ್ಕೆ ಉತ್ತಮವಾದಂಥ ಸಂಸ್ಕಾರವನ್ನು ನೀಡಿದಾಗ ಮಾತ್ರ ಇದರಿಂದ ಸಂಸ್ಕಾರವನ್ನು ಪಡೆಯಲಿಕ್ಕೆ ಸಾಧ್ಯ. ಒಂದು ಬಕೆಟ್ನ್ಯಾಗ ನೀರು, ಒಂದು ಬಕೆಟ್ನ್ಯಾಗ ಬೀರು ಹಾಕಿಟ್ರೆ ಅಲ್ಲಿ ಒಂದು ಆಕಳ ಬಿಡ್ರಿ ಅಥವಾ ಎತ್ತು ಬಿಟ್ರೆ ಯಾವ ಬಕೆಟ್ನಿಂದ ಕುಡಿತೈತ್ರಿ ಆಕಳ ಎತ್ತು? ನೀವೆಲ್ಲ ಹೇಳ್ತಾ ಇದ್ದೀರಿ ನೀರೇ ಕುಡಿತದೆ ಅಂತ. ಒಂದು ಬಕೆಟ್ನ್ಯಾಗ ನೀರು, ಒಂದು ಬಕೆಟ್ನ್ಯಾಗ ಬೀರು ಹಾಕಿ ಒಂದು ವಯಸ್ಸಿನ ಹುಡುಗರನ್ನ ಬಿಟ್ರೆ ಅಂದರೆ ಯಾವ್ದು ಬಕೆಟ್ನಿಂದ ಕುಡಿತಾರ? ನೀವು ಹೋಗಿ ನೋಡಿರೇನ್ರಿ? ಇವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಬೀರ ಕುಡಿತಾರಂತ. ಅಂದ್ರೆ ನೀವು ಮುಂದೆ ಕುಂತು ಕುಡಿಸ್ತಾರಾಗೈತಿ ಹೇಳ್ತೀರಿ. ಆದರೂ ಮನುಷ್ಯನ ಸ್ವಭಾವ ಏನಂದ್ರೆ ಆ ಕಡೆನೇ ಮನಸ್ಸು ಜಗ್ತದೆ ಎನ್ನುವಂಥದ್ದು ಸಹಜವಾಗಿರುವಂತಹ ಸತ್ಯ. ಆದರೆ ಉತ್ತಮವಾದಂತಹ ಸಂಸ್ಕಾರ ಹೊಂದಬೇಕು ಅಂತಂದರೆ ಯಾರು ಬೀರು ಬಾರು ಕಾರವಾರಗಳನ್ನು ಬಿಟ್ಟು ಗುರುವಿನ ಪಾದಗಳಿಗೆ ಬಂದು ಬಿದ್ದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ ಎನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಅದೇ ಕಾರಣದಿಂದ ಇಂಥ ಪ್ರವಚನಗಳನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ನರೆ ಕೇಳಿದುದ ನರಿ ಅರಿದುದ ಮರೆಯದಿರು, ಗುರುಪೇಳದ ತೆರೆದವಳು ನಡೆ ತೊರೆ ವಿಷಯವನ್ನು ಅಂತ ನಿಜಗುಣ ಶಿವೆಗಳವರು ಹೇಳ್ತಾರೆ. ನಾವು ಇದನ್ನು ಕೇಳುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಲಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿ ಕೊಟ್ಟಿರುವಂಥದ್ದು. ಯಾಕೆ ಎಲ್ಲರೂ ಹೆಣ್ಮಕ್ಳಿಗೆ ಹೇಳ್ತಾರೆ? ಯಾಕೆ ಅಂತಂದ್ರೆ ನಿಮಗೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ಗಮನಿಸಬೇಕಾಗಿರುವಂಥದ್ದು, ಒಬ್ಬ ತಾಯಿ ಬದಲಾವಣೆ ಆದರೆ ಒಂದು ಕುಟುಂಬವನ್ನೇ ಬದಲಿಸುವಂಥ ಶಕ್ತಿ ಆ ತಾಯಿಯಲ್ಲಿ ಇದೆ. ಹೀಗಾಗಿ ಮನೆಯೇ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅನ್ನುವ ಹಾಗೆ ಒಬ್ಬ ತಾಯಿ, ಆ್ಯನ್ ಎಜುಕೇಟೆಡ್ ಮದರ್ ಈಸ್ ಈಕ್ವಲ್ ಟು 1000 ಟೀಚರ್ಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ. ಒಬ್ಬ ಸುಶಿಕ್ಷಿತ ಮಹಿಳೆ ಮನೆಯಲ್ಲಿದ್ದರೆ 1000 ಶಿಕ್ಷಕರಿಗೆ ಸಮಾನ ಅನ್ನುವಂಥದ್ದನ್ನು ಹಿರಿಯರು ಹೇಳಬೇಕಾದ್ರೆ ಮಹಿಳೆಯರ ಶಕ್ತಿ ಬಹಳ ದೊಡ್ಡದು. ನಿಮ್ಮ ಶಕ್ತಿ ದೊಡ್ಡದೈತೆ ಅನ್ನೋದಕ್ಕಾಗಿ ಎಲ್ಲ ಸರ್ಕಾರದ ಯೋಜನೆಗಳು ನಿಮ್ಗೆ ಬಂದವು. ಹಂಗಂತೇಳಿ ಸಿದ್ದಪ್ಪಜ್ಜನ ಗುಡಿಯಾಗ ಗಂಡ್ಮಕ್ಳಿಗೆ ಕುಂದರ್ಲಾರ್ದಂಗೆ ನೀವು ಆಕ್ರಮಣ ಮಾಡ್ಕೊಂಡಿರಿ. ಅವು ಅಲ್ಲೆಟ್ ಇಲ್ಲೆಟ್ ಶ್ರೀಲಂಕಾ ಮ್ಯಾಪ್ ಸೇರಿದಂಗೆ ಭಾರತ ಕೆಳಗೆ ಎಲ್ಲೆಲ್ಲಿ ಜಾಗ ಸಿಕ್ಕವು ಅಲ್ಲಿ ಅವ್ರದ್ದು ಪುಣ್ಯ ಅದು ಸಿಕ್ಕತಿ ಅನ್ನೋದು ಒಂದು ದೊಡ್ಡದು. ಯಾಕಂದ್ರೆ ನೀವು ಮನಸ್ಸು ಮಾಡಿದರೆ ನೀವು ಭಾಳ ದೊಡ್ಡ ಶಕ್ತಿ ಇರುವಂಥವ್ರು ನೀವು. ಹೀಗಾಗಿ ನಿಮ್ಮ ಶಕ್ತಿಯನ್ನು ನೀವೆಲ್ಲರೂ ಸಂಸ್ಕಾರ ನೀಡುವುದಕ್ಕಾಗಿ, ಶಿಕ್ಷಣ ನೀಡುವುದಕ್ಕಾಗಿ, ಧರ್ಮ ಬೆಳೆಸುವುದಕ್ಕಾಗಿ, ಧಾರ್ಮಿಕತೆಯನ್ನು ಬೆಳೆಸುವುದಕ್ಕಾಗಿ ಏನಾದರೂ ಬಳಕೆ ಆದರೆ ಭಾರತ APJ ಅಬ್ದುಲ್ ಕಲಾಂರವರು ತಮ್ಮ ಮಾತಿನಲ್ಲಿ ಪದೇ ಪದೇ ಹೇಳ್ತಾ ಇದ್ದರು, 2020ಯಲ್ಲಿ ಭಾರತ ಮತ್ತೆ ವಿಶ್ವಗುರು ದೇಶವಾಗ್ತದೆ, ಜಗದ್ಗುರು ದೇಶವಾಗ್ತದೆ ಅನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳ್ತಾ ಇದ್ದರು. ಅವರು ಟಾಟಾ ಬಿರ್ಲಾರಂಥವರು, ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಅಂತ ದೊಡ್ಡ ದೊಡ್ಡ ಉದ್ಯಮಿಗಳು ಇದ್ದಾರೆ ಅನ್ನೋ ಕಾರಣದಿಂದ ಹೇಳ್ತಾ ಇಲ್ಲ. ಅವರು ಸ್ಟಾರ್ ನಟರು, ಸ್ಟಾರ್ ಆಟಗಾರರು ಇದ್ದಾರೆ ಅನ್ನೋ ಕಾರಣದಿಂದ ಹೇಳ್ತಾ ಇದ್ದಿಲ್ಲ. ಯಾಕೆ ಅಬ್ದುಲ್ ಕಲಾಂರವರು ಆ ಮಾತನ್ನು ಹೇಳ್ತಾ ಇದ್ದರು ಅಂದರೆ 2020ಯಲ್ಲಿ ಭಾರತ ಮತ್ತೆ ವಿಶ್ವಗುರು ದೇಶವಾಗ್ತದೆ ಅಂತಂದರೆ ಭಾರತದ ಮಣ್ಣಿನಲ್ಲಿ ಸಿದ್ದಪ್ಪಜ್ಜನಂಥ ಶ್ರೇಷ್ಠ ಮಹಾತ್ಮರು ಹುಡ್ತಾರೆ. ತಾಯಿಯಂದಿರ ಸಂಸ್ಕಾರ ಕೊಟ್ಟು ಶ್ರೇಷ್ಠ ಸತ್ಪ್ರಜೆಗಳನ್ನು ಹುಟ್ಟಿಸಿಕೊಂಡು ಬೆಳಗಿಸ್ತಾರೆ ಅನ್ನೋ ಕಾರಣದಿಂದ 2020ಯಲ್ಲಿ ಭಾರತ ಮತ್ತೆ ವಿಶ್ವಗುರು ದೇಶವಾಗ್ತದೆ ಅನ್ನುವುದನ್ನು ಅವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದರು. ಅದೇ ಕಾರಣದಿಂದ ಭವಿಷ್ಯದ ಪ್ರಜೆಗಳನ್ನು, ಮಕ್ಕಳನ್ನು ತಯಾರು ಮಾಡುವ ಶಕ್ತಿ ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಇವತ್ತು ಯಾವುದೂ ಮೇಲು ಕೀಳು ಅನ್ನುವಂಥದ್ದಿಲ್ಲ, ಎಲ್ಲರಿಗೂ ಅಷ್ಟೇ ಆದ ಸಮಾನ ಅವಕಾಶ ಇದೆ ಎನ್ನುವಂಥದ್ದನ್ನು
ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಅಂಥ ಅಪರೂಪದ ಸೇವಾಶಕ್ತಿಯೊಂದಿಗೆ ಸದ್ಗುರು ಸಿದ್ದಪ್ಪಜ್ಜನವರ ಪುಣ್ಯಕ್ಷೇತ್ರವನ್ನು ಮತ್ತೆ ಈ ನಾಡಿನ ತುಂಬೆಲ್ಲ ಬೆಳಗಿಸುವ ಹಾಗೆ ಈ ದೇವಸ್ಥಾನ ಸಮಿತಿ ಎಲ್ಲ ಪದಾಧಿಕಾರಿಗಳು ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀರಿ. ಕಾರ್ಯಕ್ರಮ ಅಂದರೆ ಸಾಮಾನ್ಯವಾಗಿ ಜಾತ್ರೆ ಅಂದ ತಕ್ಷಣ ಉತ್ತತ್ತಿ ಒಗೆಯೋದು, ತೇರು ಎಳೆಯೋದು, ಪ್ರಸಾದ ಮಾಡೋದು, ಪುಗ್ಗ ಬಜ್ಜಿ ತಿನ್ನೋದು, ತೊಗೊಂಡು ಹೋಗೋದು, ಇದೇ ಒಂದು ಜಾತ್ರೆ ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಿರ್ತದೆ. ಆದರೆ ಜಾತ್ರೆ ಅನ್ನುವಂಥದ್ದು ಕೇವಲ ಅನ್ನದಾಸೋಹಕ್ಕೆ ಪ್ರಸಾದಕ್ಕೆ ಮಾತ್ರ ಸೀಮಿತವಾಗಬಾರ್ದು, ಅದರ ಜೊತೆಗೆ ಜ್ಞಾನದಾಸೋಹವೂ ಇರಬೇಕು ಅನ್ನುವ ಕಾರಣ ಇಲ್ಲಿ ಪ್ರವಚನವನ್ನು, ಆಶೀರ್ವಚನವನ್ನು, ಉಪನ್ಯಾಸವನ್ನು, ಅತಿಥಿಗಳ ಮಾತುಗಳನ್ನು ತಾವೆಲ್ಲ ಕೇಳುವುದರೊಂದಿಗೆ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವ ನಿಟ್ಟಿನಲ್ಲಿ ಬಹುಶಃ ನಗರ ಪ್ರದೇಶದಲ್ಲಿ ಹೆಂಗೆ ಪ್ರವಚನ ಕೇಳಬೇಕು ಅಂತಂದ್ರೆ ಅದು ಅಮೂರುಗೋಳಕ್ಕೆ ಬಂದು ನೋಡಬೇಕು ಅನ್ನೋ ಅಷ್ಟರ ಮಟ್ಟಿಗೆ ನೀವೆಲ್ಲ ಸಂಸ್ಕಾರದಿಂದ ಕುಳಿತುಕೊಂಡು ಕೇಳ್ತಾ ಇದ್ದೀರಿ. ನೀವೆಲ್ಲ ಮನೆಯಲ್ಲಿ ಸಿರಿವಂತರಿದ್ರೂ ಕೂಡ ಕೆಳಗೆ ಕುಳಿತುಕೊಂಡು ಕೇಳುವ ಉದ್ದೇಶವೇ ಪೂಜ್ಯರನ್ನು ಮೇಲೆ ಕುಂದಿರಿಸಿ ನೀವು ಕೆಳಗೆ ಕುಳಿತುಕೊಂಡಿರಿ ಅಂತಂದ್ರೆ ಸ್ವಾಮಿಗಳಿಗೆ ಖುಷಿಯಾಗಲಿ, ಅತಿಥಿಗಳಿಗೆ ಖುಷಿಯಾಗಲಿ ಅಂತ ನೀವು ಮೇಲೆ ಕುಂದಿರಿಸಿಲ್ಲ. ನಿಮ್ಮ ಮನ್ಯಾಗ ಮೊದಲಿನ ದಿನಮಾನಗಳಲ್ಲಿ ಈ ಅಡ್ಡುಣಿಗೆ ಅಂತ ಇರ್ತಿತ್ತು, ಅಥವಾ ಅಡ್ಡುಗೋಡಿ ಅಂತ ನಾಗವಂದ ಅಂತ ಇರ್ತಿದ್ವು, ಅಥವಾ ಚಿಮ್ನಿ ಇಡಾಕ ಒಂದು ಕಂಬಕ್ಕೆ ಒಂದು ಸಪೋರ್ಟನ್ನು ಮಾಡಲಿಕ್ಕೆ ಒಂದು ಕಟ್ಟಿಗೆಯನ್ನು ಬಡಿದಿರ್ತಿದ್ರು ರೇಪು. ಆ ಅಡ್ಡುಗಾಡಿ ಮೇಲೆ ದೀಪ ಮೇಲೆ ಎತ್ತರಕ್ಕಿಟ್ರಿ ಅಂತಂದ್ರೆ ಆ ದೀಪದ ಬೆಳಕು ಎಲ್ಲರಿಗೂ ಬೀಳಲಿ ಅನ್ನೋ ಕಾರಣದಿಂದ ದೀಪವನ್ನು ಮೇಲಿಡ್ತಾ ಇದ್ರಿ. ದೀಪದ ಬೆಳಕು ಎಲ್ಲರಿಗೂ ಬರಲಿ ಅಂತ ಮೇಲೆ ಇಡ್ತಿದ್ರೆ ವಿನಃ ದೀಪಕ್ಕೆ ಖುಷಿಯಾಗಲಿ ಅಂತ ನೀವೇನು ಇಡ್ತಿದ್ದಿಲ್ಲ. ಹಾಗೆ ಸ್ವಾಮಿಗಳನ್ನು, ಮಹಾತ್ಮರನ್ನು ಯಾಕೆ ಮೇಲೆ ಕೂಡಿಸಿರಿ ಅಂತಂದರೆ ಅವರ ಜ್ಞಾನದ ಬೆಳಕು ನಿಮ್ಮೆಲ್ಲರ ಬದುಕಿಗೆ ಆಗಿ ನಿಮ್ಮ ಬದುಕು ಉದ್ಧಾರ ಆಗಲಿ ಅಂಥೇಳಿ ಮಹಾತ್ಮರನ್ನು ಮೇಲೆ ಕೂಡಿಸೋ ಪ್ರಯತ್ನವನ್ನು ನೀವೆಲ್ಲ ಮಾಡಿದ್ದೀರಿ. ಅದೇ ದೀಪದ ಸಂಕೇತ. ದೀಪ ಯಾವಾಗಲೂ ಕೂಡ ಉತ್ತಮವಾದಂತಹ ಬೆಳಕನ್ನು ನೀಡ್ತದೆ. ಜಾತಿ, ಧರ್ಮ, ಮತ, ಪಂಥಗಳನ್ನು ಎಂದಿಗೂ ಕೂಡ ಅದು ನೋಡೋದಿಲ್ಲ. ಹಾಗೆ ಎಲ್ಲರಿಗೂ ಬೆಳಕನ್ನು ನೀಡ್ತದೆಯೋ ಬಹಳ ಮಂದಿ ದೀಪವನ್ನು ಬೆಳಗಿಸ್ತಿರ್ತಾರೆ. ಪೂಜ್ಯರು ಒಂದು ಮಾತನ್ನು ಹೇಳಿದರು, ಕೆಲವರು ಮಾತನಾಡಿದರೆ ಬೆಂಕಿ ಹತ್ತದ, ಇನ್ನು ಕೆಲವು ಮಾತನಾಡಿದರೆ ಮನೆಯಲ್ಲಿ ದೀಪ ಬೆಳಗುತ್ತದೆ. ದೀಪ ಬೆಳಗಿಸುವುದು, ಬೆಂಕಿ ಹಚ್ಚೋದು ಬಹಳ ವ್ಯತ್ಯಾಸ ಇದೆ ನೋಡ್ರಿ. ದೀಪ ಜಲತೆ ಜಲಾತೆ ಜಗ್ಮಗಾತೆ ರಹೆ ಅಂತ ಹಿಂದಿಯಲ್ಲಿ ಒಂದು ಮಾತು ಬರ್ತದೆ. ದೀಪ ಬೆಳಗಿಸುವುದು, ದೀಪ ಮುಡಿಸುವುದು ಬಹಳ ವ್ಯತ್ಯಾಸ ಇದೆ. ಮನ್ಯಾಗ ಕಡ್ಡಿ ಕೊರೆದು ದೇವ್ರ ಮುಂದೆ ಒಂದು ಬತ್ತಿಗೆ ಅಂಟಿಸಿದ್ರಿ ಅಂತಂದ್ರೆ ದೀಪ ಮುಡಿಸೋದು ಅಂತಾರೆ. ಏನಾದರೂ ಮದುವೆ ಕಾರ್ಯದೊಳಗೆ ಆರತಿ ಮುಂದೆ ಕಡ್ಡಿ ಕೊರೆದು ಆರತಿಗೆ ಮುಟ್ಸಿದ್ರಿ ಅಂತಂದ್ರೆ ಆರತಿ ಮುಡಿಸೋದು ಅಂತಾರೆ. ಅದ ಮಗ್ಲ ಮನೆ ಬಣವಿಗೆ ಹಚ್ಚ್ರಿ, ಅದನ್ನು ಏನಂತಾರೆ? ಬೆಂಕಿ ಹಚ್ಚೋದಂತಾರೆ ಇಲ್ರಿ. ದೇವ್ರ ಮನ್ಯಾಗ ಕಡ್ಡಿ ಕೊರದ್ರಿ ಅಂದ್ರೆ ದೀಪ ಮುಡಿಸೋದು ಅಂತಾರ. ಮಗ್ಲ ಮನೆಯವ್ರ ಬಣವಿಗೆ ಕೊರದ್ರಿ ಅಂತಂದ್ರೆ ಬೆಂಕಿ ಹಚ್ಚೋದು ಅಂತಾರ. ಆದರೆ ಸಿದ್ದಪ್ಪನ ಜಾತ್ರೆಯೊಳಗೆ ಏನು ನಾವು ತಿಳ್ಕೊಳ್ಳಿಕ್ಕೆ ಬಂದೀವಿ ಅಂತಂದರೆ ನಮ್ಮೊಳಗಿರುವ ಅಜ್ಞಾನವನ್ನು ಕಳೆಯುವಂಥ ದೀಪವನ್ನು ಮುಡಿಸ್ಲಿಕ್ಕೆ ನಾವು ಬಂದೇವೆ ಹೊರತು ಬೆಂಕಿ ಹಚ್ಚಕ್ಕೆ ನಾವು ಬಂದಿಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೇಕು. ಭಾಳ ಮಂದಿ ದೀಪ ಹಚ್ತಾರ. ಆ ದೀಪವನ್ನು ಬೆಳಗಿಸುವ ಉದ್ದೇಶ ಏನಂದರೆ ಬತ್ತಿ ಎಣ್ಣೆಯನ್ನು ಉಂಡು ತನ್ನ ಮೈಯನ್ನು ಸುಟ್ಟುಕೊಂಡು ಪರರಿಗೆ ಬೆಳಕನ್ನು ನೀಡ್ತದೆಯೋ ಹಾಗೆ ದೀಪವನ್ನು ಬೆಳಗಿಸುವ ಪ್ರತಿಯೊಬ್ಬರು ಏನು ಸಂಕಲ್ಪ ಮಾಡಬೇಕು ಅಂತಂದರೆ ಆ ಬತ್ತಿಯ ಹಾಗೆ ನಮ್ಮೊಳಗಿನ ದುರ್ಗುಣಗಳು, ದುರಾಚಾರಗಳು, ದುರ್ನೀತಿಗಳು ಅನ್ನುವಂಥದ್ದು ಸುಟ್ಟು ಜ್ಞಾನದ ಬೆಳಕು ನಮ್ಮಲ್ಲಿ ಬರಲಿ ಅನ್ನುವುದಕ್ಕಾಗಿ ದೀಪವನ್ನು ಬೆಳಗಿಸಬೇಕು ಅನ್ನುವಂಥದ್ದೇ ಇಂದಿನ ಧ್ಯೇಯಾಗಿದೆ. ಅಂಥ ಪವಿತ್ರವಾದಂತಹ ಸಿದ್ದಪ್ಪಜ್ಜನ ಆತ್ಮಜ್ಯೋತಿ ನಿಮ್ಮೆಲ್ಲರ ಮನಗಳಲ್ಲಿ ಬೆಳಗಲಿ. ನಿಮ್ಮ ಅಜ್ಞಾನ, ಬಡತನ, ದಾರಿದ್ರ್ಯ ಎಲ್ಲ ಕರ್ಮಗಳು ದೂರ ಆಗಲಿ ಅನ್ನುವಂಥದ್ದೇ ಈ ಇಂದಿನ ಜಾತ್ರಾ ಮಹೋತ್ಸವದ ಗುರಿಯಾಗಿದೆ. ಅಂತಹ ಪರಮ ಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ತಮ್ಮ ಪ್ರವಚನಗಳ ಮೂಲಕ ನಿಮ್ಮೆಲ್ಲರಿಗೆ ಜ್ಞಾನದ ಅಡುಗೆಯನ್ನು ಮಾಡಿ ಎಡೆಮಾಡಿದ್ದಾರೆ. ಅನುಭಾವದ ಅಡುಗೆಯ ಮಾಡಿ ಅದಕ್ಕೆ ಅನುಭಾವಿಗಳು ಕೂಡಿ ನಾವು ನೀವೆಲ್ಲರೂ ಕೂಡಿ ಎನ್ನುವಂಥದ್ದು ಮಹಾತ್ಮರ ಆಶಯ ಆಗಿದೆ. ಅನುಭವದ ಅಡುಗೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಉಣಿಸಿದ್ದಾರೆ. ಆಮೇಲೆ ಅನ್ನದ ಅಡುಗೆ ಇದ್ದೇ ಇರ್ತದೆ. ಈ ಅನುಭವದ ಅಡುಗೆಯನ್ನು ನೀವೆಲ್ಲರೂ ಒಬ್ಬರಿಗೊಬ್ಬರು ಹಂಚಿ ಉಣ್ಬೇಕಂದ್ರೆ ಜ್ಞಾನದ ಅಡುಗೆಯನ್ನು ನೀವು ಒಬ್ಬರೇ ಉಣ್ಣೋದಲ್ಲ, ಇತರರಿಗೂ ಕೂಡ ಹಂಚಬೇಕು ಅನ್ನುವಂಥದ್ದು. ಆ ಕಾರಣದಿಂದ ಎಷ್ಟೇ ಕಾರ್ಯಕ್ರಮಗಳ ಒತ್ತಡ ಇದ್ರೂ ಕೂಡ ಅಮರಗೋಳಕ್ಕೆ ಬರಬೇಕು, ಉಣ್ಕಲ್ಲಿಗೆ ಬರಬೇಕು, ಸಿದ್ದಪ್ಪಜ್ಜನ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದರೆ ಪರಮ ಪೂಜ್ಯರು ಸದಾಕಾಲ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಅನೇಕ ಜನ ಯುವ ಮಠಾಧೀಶರು, ಒಬ್ಬ ಯುವ ಶಕ್ತಿಯಾಗಿ ಅವರು ಪರಮ ಪೂಜ್ಯ ಅಭಿನವ ಮೃತ್ಯುಂಜಯ ಸ್ವಾಮಿಗಳವರು
ಬಹುಬೇಡಿಕೆಯ ಕರ್ನಾಟಕದ ಯುವ ಮಠಾಧಿಪತಿಗಳು ಯಾರಾದರೂ ಇದ್ರೆ ಅದು ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನುವಂಥದ್ದು. ಬೀದರ್ದಿಂದ ಬೆಂಗಳೂರುವರೆಗೆ, ಬಳ್ಳಾರಿಯಿಂದ ಬೆಳಗಾವಿವರೆಗೆ ಎಲ್ಲ ಕಡೆಯೂ ಕೂಡ ಅವರ ಮಾತುಗಳನ್ನು ಕೇಳಬೇಕು ಅನ್ನುವಂಥ ಹಂಬಲ ಅವರ ಜನರಲ್ಲಿ ಇರೋದರಿಂದ ಅವರ ಮಾತುಗಳಿಗೆ ವಿಶೇಷವಾದಂತಹ ಬೇಡಿಕೆ ಇದೆ. ಅಂಥ ಮಾತುಗಳನ್ನು 4-5 ದಿನಗಳಿಂದ ಕೇಳುವಂಥ ಭಾಗ್ಯ ನಿಮಗೆ ಒದಗಿ ಬಂದಿದೆ ಅಂತಂದರೆ ನೀವೆಲ್ಲರೂ ಕೂಡ ಪುಣ್ಯವನ್ನು ಮಾಡಿದವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಅಂಥ ಪರಮ ಪೂಜ್ಯರು ದೊಡ್ಡ ಕ್ರಿಯಾಶಕ್ತಿಯಾಗಿ ಹೇಗೆ ನಾವು ಆಟಗಾರರೊಳಗೆ ಸ್ಟಾರ್ ಆಟಗಾರರು ಅಂತ, ಸಿನಿಮಾ ಕ್ಷೇತ್ರದೊಳಗೆ ಸ್ಟಾರ್ ನಟರು ಅಂತ ನಾವು ಅಂತೀವಿ, ಹಂಗೆ ನಮ್ಮ ಸ್ಟಾರ್ ವ್ಯಾಲ್ಯೂ ಹೊಂದಿರುವಂಥ ಸ್ವಾಮಿಗಳು ಯಾರು ಅಂದರೆ ಅದು ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳು. ಕಾರಣ ಅವರು ವಾಣಿ ಆಗಿದೆ, ಸಿದ್ಧಿ ಆಗಿದೆ. ಒಂದು ಚಿಕ್ಕ ಕ್ಷೇತ್ರ ಮಣಕವಾಡ, ಒಂದು ಹಳ್ಳಿಯೊಳಗೆ ದಿಲ್ಲಿ ಜನರು ಬಂದು ನೋಡುವ ಹಾಗೆ ಶಿಕ್ಷಣ ಕಾಶಿಯನ್ನು ಮಾಡಿದ್ದಾರೆ, ಆಧ್ಯಾತ್ಮದ ಸೌಗಂಧವನ್ನು ಬೀಸಿದ್ದಾರೆ. ಬಂದಂತಹ ಜನರಿಗೆ ಆ ಪ್ರಸಾದದ ವ್ಯವಸ್ಥೆ ಚೆನ್ನಾಗಿದೆ. ಅಲ್ಲಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಮಾಡಿಕೊಳ್ಳಲಿಕ್ಕೆ ಕಲ್ಯಾಣ ಮಂಟಪವನ್ನು ಮಾಡಿದ್ದಾರೆ. ಹೀಗೆ ಒಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕೇವಲ 7-8 ವರ್ಷಗಳಲ್ಲಿ ಪರಮ ಪೂಜ್ಯರು ಮುಂದಾಗಿದ್ದಾರೆ ಅಂತಂದರೆ ಅದಕ್ಕೆ ಮೃತ್ಯುಂಜಯಪ್ಪನ ಕರ್ತೃತ್ವ ಶಕ್ತಿ, ಈಗಿನ ಪರಮ ಪೂಜ್ಯರ ಕ್ರಿಯಾಶಕ್ತಿಯೇ ಕಾರಣವಾಗಿದೆ ಎನ್ನುವಂಥದ್ದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಹೀಗಾಗಿ ಪೂಜ್ಯರ ಆಶೀರ್ವಚನ ನಿಮ್ಮೆಲ್ಲರ ಬದುಕಿಗೆ ಬೆಳಕನ್ನು ನೀಡಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಎಲ್ಲ ಅತಿಥಿ ಇವತ್ತು ರಾಜಣ್ಣವರು ಮಾತಾಡಬೇಕಾಗಿತ್ತು. ಅವರು ನಮ್ಮ ಅವಕಾಶವನ್ನು ಹಾಗೆ ನಮ್ಮೊಳಗಿನ ದುರ್ಗುಣಗಳು, ದುರಾಚಾರಗಳು, ದುರ್ನೀತಿಗಳು ಅನ್ನುವಂಥದ್ದು ಸುಟ್ಟು ಜ್ಞಾನದ ಬೆಳಕು ನಮ್ಮಲ್ಲಿ ಬರಲಿ ಅನ್ನುವುದಕ್ಕಾಗಿ ದೀಪವನ್ನು ಬೆಳಗಿಸಬೇಕು